ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಾದೇಶ್. ಸೇಫ್ಟಿ ಫಸ್ಟ್ ವಿತ್ ಮಾದೇಶ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ಅಂದ್ಕೊಂಡಿರ್ತೀನಿ. ಮತ್ತೊಮ್ಮೆ ಮತ್ತೊಂದು ಸೇಫ್ಟಿ ವಿಡಿಯೋ ಜೊತೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ಸೇಫ್ಟಿ ವಿಡಿಯೋ ನನ್ನ ಕಮರ್ಷಿಯಲ್ ವೆಹಿಕಲ್ ಸ್ನೇಹಿತರಿಗೆ ಸಂಬಂಧಪಟ್ಟಿದ್ದು. ಅದು ಏನಪ್ಪಾ ಅಂದ್ರೆ ರಿಫ್ಲೆಕ್ಟರ್ ಟೇಪ್. ಮೊದಲನೇದಾಗಿ ರಿಫ್ಲೆಕ್ಟರ್ ಟೇಪ್ ಅಂದ್ರೆ ಏನು? ಇದು ರಾತ್ರಿ ಸಮಯದಲ್ಲಿ ಬೆಳಕು ಬಿದ್ದ ತಕ್ಷಣ ವಾಪಸ್ ರಿಫ್ಲೆಕ್ಟ್ ಆಗುವ ಒಂದು ಸೇಫ್ಟಿ ಟೇಪ್. ಹಿಂದಿನಿಂದ ಬರುವ ವಾಹನಗಳಿಗೆ ಮುಂದೆ ಇರುವ ಲಾರಿ ಅಥವಾ ಟ್ರಕ್ಗಳು ಸ್ಪಷ್ಟವಾಗಿ ಕಾಣಲು ಉಪಯೋಗಿಸುವಂತಹ ಒಂದು ಟೇಪ್. ಹಾಗಾದ್ರೆ ರಿಫ್ಲೆಕ್ಟರ್ ಟೇಪ್ ಯಾಕೆ ಮ್ಯಾಂಡೇಟರಿ, ಕಡ್ಡಾಯ? ಅಂದ್ರೆ ಗೌರ್ಮೆಂಟ್ ರೂಲ್ ಪ್ರಕಾರ ರಾತ್ರಿ ಸಮಯದಲ್ಲಿ ಅಪಘಾತಗಳನ್ನು ಕಡಿಮೆ ಮಾಡಲು ಹೈವೇನಲ್ಲಿ ಪಾರ್ಕಿಂಗ್ ಮಾಡಿರುವ ವೆಹಿಕಲ್ಸ್ ನನ್ನು ದೂರದಿಂದ ಕಾಣೋದಕ್ಕೆ, ಫಾಗ್ ರೈನಿಂಗ್ ಸಮಯದಲ್ಲಿ ಸೇಫ್ಟಿ ಹೆಚ್ಚಿಸೋಕೆ. ರಿಫ್ಲೆಕ್ಟರ್ ಟೇಪ್ ಇಲ್ಲದಿದ್ದರೆ ಏನಾಗುತ್ತೆ? ಅಪಘಾತಗಳ ರಿಸ್ಕ್ ಜಾಸ್ತಿ, ಪೊಲೀಸ್ ಫೈನ್ ಬೀಳುತ್ತೆ, ಇನ್ಶೂರೆನ್ಸ್ ಕ್ಲೈಮ್ ರಿಜೆಕ್ಟ್ ಆಗುವ ಚಾನ್ಸಸ್ ಇರುತ್ತೆ. ಕೆಲವೊಂದು ಗೌರ್ಮೆಂಟ್ ರೂಲ್ಸ್ ಇದೆ. ಅದೇನಪ್ಪಾ ಅಂದ್ರೆ ವೆಹಿಕಲ್ ನ ಹಿಂದೆ ಮತ್ತು ಲೋಡ್ ಬಾಡಿ ಸೈಡ್ ನಲ್ಲಿ ರಿಫ್ಲೆಕ್ಟರ್ ಟೇಪ್ ಕಂಪಲ್ಸರಿ ಹಾಕಿರ್ಲೇಬೇಕು. ಎರಡನೇದು ISI ಅಪ್ರೂವ್ ಟೇಪ್ಗಳು ಮಾತ್ರ ಅಲೋ ಇದೆ. ಮೂರನೇದು RTO ಕಲರ್ ಕೋಡಿಂಗ್ ರೂಲ್ಸ್ ನ ಕಂಪಲ್ಸರಿ ಫಾಲೋ ಮಾಡಲೇಬೇಕು. ಹಾಗೂ ಕಲರ್ ಕೋಡಿಂಗ್ ಯಾವ್ದಪ್ಪ ಅಂದ್ರೆ ಮೊದಲನೇದು ರೆಡ್ ಟೇಪ್, ವೆಹಿಕಲ್ ಬ್ಯಾಕ್ ಡೋರ್ ಇರುತ್ತಲ್ಲ ಅಲ್ಲಿ ಹಾಕ್ಬೇಕು. ಯೆಲ್ಲೋ ಟೈಪ್ ವೆಹಿಕಲ್ ಸೈಡ್ ಅಂದ್ರೆ ಲೋಡ್ ಬಾಡಿ ಲೆಫ್ಟ್ ಮತ್ತೆ ರೈಟ್ ಸೈಡ್ ಅಲ್ಲಿ ಹಾಕ್ಬೇಕು. ಮೂರನೇದು ವೈಟ್ ಟೈಪ್ ಫ್ರಂಟ್ ಸೈಡ್ ಅಲ್ಲಿ ಹಾಕ್ಬೇಕು. ಇದೇನು ಅಷ್ಟು ಕಂಪಲ್ಸರಿ ಏನಿಲ್ಲ. ಎಲ್ಲೆಲ್ಲ ಈ ರಿಫ್ಲೆಕ್ಟರ್ ಟೇಪ್ ಅನ್ನು ಅಂಟಿಸ್ಬೇಕು ಅಂದ್ರೆ ಹಿಂದ್ಗಡೆ ರೇರ್ ಬಂಪರ್, ಹಿಂದ್ಗಡೆ ಡೋರು, ಸೈಡ್ ಬಾಡಿ ಲೆಫ್ಟ್ ಮತ್ತೆ ರೈಟ್, ಕಂಟೈನರ್ ಎಡ್ಜಸ್ ಗಳಲ್ಲಿ ಅಥವಾ ಲೋಡಿಂಗ್ ಏರಿಯಾ ಔಟ್ಲೈನ್ ಅಲ್ಲಿ. ಮತ್ತೆ ಟೇಪ್ ಹೇಗಿರ್ಬೇಕು ಅಂದ್ರೆ ಸ್ಟ್ರೈಟ್ ಆಗಿರ್ಬೇಕು, ಕ್ಲೀನ್ ಸರ್ಫೇಸ್ ಮೇಲೆ ಹಾಕಿರ್ಬೇಕು ಮತ್ತೆ ಅದು ಕೂಡ ಕ್ಲೀನ್ ಆಗಿರ್ಬೇಕು. ಹಾಗೆ ಹರಿದಿರುವ ರಿಫ್ಲೆಕ್ಟರ್ ಟೇಪ್ ಅನ್ನು ಬಳಸಬಾರದು. ಫೈನ್ ಮತ್ತೆ ಲೀಗಲ್ ಇಶ್ಯೂಸ್ ಬಗ್ಗೆ ತಿಳಿಯೋದಾದ್ರೆ ಟೇಪ್ ಮಿಸ್ಸಿಂಗ್ ಅಥವಾ ಕಲರ್ ಶೇಡ್ ಆಗಿದ್ರೆ ಸುಮಾರು 500 ರಿಂದ 2,000 ರೂಪಾಯಿವರೆಗೂ ದಂಡ ಕಟ್ಟಬೇಕಾಗುತ್ತೆ. ಇದು ಸ್ಟೇಟ್ ಟು ಸ್ಟೇಟ್ ಡಿಫರೆನ್ಸ್ ಇರುತ್ತೆ. ಎರಡನೇದಾಗಿ ರಿಪೀಟೆಡ್ ಅಫೆನ್ಸ್ ಮಾಡಿದ್ರೆ ವೆಹಿಕಲ್ ನ ಸೀಸ್ ಮಾಡುವ ಸಾಧ್ಯತೆಗಳು ಇರುತ್ತೆ. ಡೂಪ್ಲಿಕೇಟ್ ಟೇಪ್ ಅಥವಾ ಚೀಪ್ ಲೋಕಲ್ ಟೇಪ್ ಹಾಕಿದ್ರೆ ನೈಟ್ ಟೈಮ್ ನಲ್ಲಿ ರಿಫ್ಲೆಕ್ಟ್ ಆಗಲ್ಲ, ಪೀಲ್ ಆಫ್ ಆಗುತ್ತೆ, ಪೊಲೀಸ್ ಆಕ್ಸೆಪ್ಟ್ ಮಾಡಲ್ಲ. ಸೊ ಹಾಗಾಗಿ ಒರಿಜಿನಲ್ ಟೇಪ್ ನ ಉಪಯೋಗಿಸಿ. ಹಾಗಾದ್ರೆ ಒರಿಜಿನಲ್ ಟೇಪ್ ಗುರ್ಸೋದು ಹೇಗೆ? ಒರಿಜಿನಲ್ ಟೇಪ್ ನಲ್ಲಿ ISI ಮಾರ್ಕ್ ಇರುತ್ತೆ, ಬ್ರಾಂಡೆಡ್ ನೇಮ್ ಪ್ರಿಂಟ್ ಆಗಿರುತ್ತೆ, ಸ್ಟ್ರಾಂಗ್ ಅಡೆಸಿವ್ ಇರುತ್ತೆ ಅಂದ್ರೆ ಗಮ್ ಇರುತ್ತೆ. ಟಾರ್ಚ್ ಲೈಟ್ ಹಾಕಿದಾಗ ಅದು ಶಾರ್ಪ್ ಆಗಿ ರಿಫ್ಲೆಕ್ಟ್ ಆಗ್ಬೇಕು. ಸೊ ಇಷ್ಟೆಲ್ಲ ಕ್ವಾಲಿಟೀಸ್ ಇದ್ರೆ ಅದು ಒರಿಜಿನಲ್ ಟೇಪ್ ಅಂತ. ಸೊ ಹಾಗಾದ್ರೆ ಇದು ಇನ್ಶೂರೆನ್ಸ್ ಕ್ಲೈಮ್ ನಲ್ಲಿ ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಕೇಳೋದಾದ್ರೆ, ಆಕ್ಸಿಡೆಂಟ್ ಟೈಮ್ ಅಲ್ಲಿ ರಿಫ್ಲೆಕ್ಟರ್ ಟೇಪ್ ಮಿಸ್ಸಿಂಗ್ ಇದ್ರೆ, ರಾಂಗ್ ಕಲರ್ ಟೇಪ್ ಹಾಕಿದ್ರೆ, ಹರಿದೋಗಿರೋದು ಅಥವಾ ಕಾಣಿಸ್ತಿರೋ ರೀತಿಲಿ ಟೇಪ್ ಹಾಕಿದ್ರೆ ಇನ್ಶೂರೆನ್ಸ್ ಕಂಪ್ನಿಯವರು ನೆಗ್ಲಿಜೆನ್ಸಿ ಅಂತ ಹೇಳಿ ನಿಮ್ಮ ಕ್ಲೈಮ್ ಅನ್ನು ಡಿಲೇ ಮಾಡಬಹುದು ಅಥವಾ ರಿಜೆಕ್ಟ್ ಮಾಡುವ ಸಾಧ್ಯತೆಗಳು ತುಂಬಾ ಇರುತ್ತೆ. ಹಾಗಾದ್ರೆ ನನ್ನ ಸ್ನೇಹಿತರೆ, ನಿಮ್ಮ ವೆಹಿಕಲ್ ನಲ್ಲಿ ರಿಫ್ಲೆಕ್ಟಿವ್ ಟೇಪ್ ಇದೆಯಾ ಇಲ್ವಾ ಕಮೆಂಟ್ ಬಾಕ್ಸ್ ನಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಕೊನೆಯದಾಗಿ ಈ ಸೇಫ್ಟಿ ವಿಡಿಯೋ ನಿಮ್ಗೇನಾದ್ರೂ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ, ಒಂದು ಶೇರ್ ಮಾಡಿ ಹಾಗೂ ಕೊನೆಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.